ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ಇಡೀ ಜೋಳದಲ್ಲಿ ಮಾಡಿದಂತಹ ಜೋಳದ ದೋಸೆ ರೆಸಿಪಿ, ಫರ್ಮೆಂಟ್ ಮಾಡಿದಂತಹ ದೋಸೆ, ಅದರ ಜೊತೆ ಒಂದು ರುಚಿಯಾದ ಚಟ್ನಿ ಸಹ ತೋರಿಸಿಕೊಟ್ಟಿದ್ದೇನೆ. ಸರಿ, ಹಾಗಾದರೆ ಹೇಗೆ ಮಾಡೋದೆಂದು ನೋಡುವ. 2 ಲೋಟದಷ್ಟು ನಾನಿಲ್ಲಿ ಜೋಳ ತೆಗೆದುಕೊಂಡಿದ್ದೇನೆ. ನೋಡಿ, ಯಾವುದೇ ಲೋಟ ಬಳಸಬಹುದು. ನಾನು ಉದ್ದಿನಬೇಳೆ ಹಾಕಲಿಕ್ಕೆ ಸಹ ಅದೇ ಲೋಟವನ್ನು ಬಳಸ್ತಾ ಇದ್ದೇನೆ. ಒಂದು 1/4 ಲೋಟದಷ್ಟು ಉದ್ದಿನಬೇಳೆ ಸಾಕಾಗ್ತದೆ, ಇಲ್ಲಾಂದರೆ ತುಂಬ ದೋಸೆ ಹುಳಿ ಆಗ್ತದೆ, ಅದಕ್ಕೋಸ್ಕರ. ಮತ್ತು ಒಂದು 2 ಟೀ ಸ್ಪೂನ್ನಷ್ಟು ಮೆಂತೆಕಾಳು. ಇದನ್ನೊಂದು 4-5 ಸಲ ತೊಳೆದು ನಾನೊಂದು 6 ಗಂಟೆ ನೆನೆ ಹಾಕಿದ್ದೇನೆ. ಅಂದರೆ ಸಾಧಾರಣ ಒಂದು 12 ಗಂಟೆಗೆ ನೆನೆ ಹಾಕಿದರೆ ಸಂಜೆ ಒಂದು 7 ಗಂಟೆ ಹೊತ್ತಿಗೆ ಗ್ರೈಂಡ್ ಮಾಡಲಿಕ್ಕೆ ಸರಿ ಆಗ್ತದೆ. ಚೆನ್ನಾಗಿ ನೆಂದಿದೆ ನೋಡಿ ಜೋಳ. ಇದನ್ನು ನಾನು ಮಿಕ್ಸಿ ಅಥವಾ ಗ್ರೈಂಡರ್ಗೆ ಹಾಕಬೇಕು. ಇವತ್ತು ನೋಡಿ, ನಾನು ಮಿಕ್ಸಿಗೆ ಹಾಕಿದ್ದನ್ನು ಇದಕ್ಕೆ ಮುಳುಗುವಷ್ಟು ನೀರು ಹಾಕಿ ನುಣ್ಣಗೆ ರುಬ್ತೇನೆ. ಎಷ್ಟು ಸಾಧ್ಯ ಅಷ್ಟು ನುಣ್ಣಗೆ ಮಾಡಬೇಕು. ಗ್ರೈಂಡರಲ್ಲಾದರೆ ತುಂಬ ನುಣ್ಣಗಾಗ್ತದೆ. ಇದು ನಾನೀಗ ಮಿಕ್ಸಿಯಲ್ಲಿ ಹಾಕಿ ತೋರಿಸ್ತಾ ಇದ್ದೇನೆ. ಇದನ್ನು ನೋಡಿ ಒಂದು ದೊಡ್ಡ ಪಾತ್ರೆಗೆ ಹಾಕ್ತಾ ಇದ್ದೇನೆ. ಇದೇ ರೀತಿ ಉಳಿದ ಜೋಳವನ್ನು ಸಹ ಮುಳುಗುವಷ್ಟು ನೀರು ಹಾಕಿ ರುಬ್ಬಿ ಅದೇ ಪಾತ್ರೆಗೆ ಹಾಕ್ತಾ ಇದ್ದೇನೆ. ನೋಡಿ, ಇದಕ್ಕೆ ಸಾಮಾನ್ಯವಾಗಿ ನಾವು ದೋಸೆ ಹಿಟ್ಟು ಹೇಗೆ ಇಡ್ತೇವೆ ನೋಡಿ, ಅದೇ ರೀತಿ ದಪ್ಪ ಇಟ್ಟರೆ ಸಾಕಾಗ್ತದೆ. ನಾನಿದು ಬೆಳಿಗ್ಗೆ ಮತ್ತು ಸಂಜೆ ಮಾಡಿ ಮುಗಿಸ್ತಾ ಇದ್ದೇನೆ ದೋಸೆಯನ್ನು. ಅದಕ್ಕೋಸ್ಕರ ಈಗಲೇ ಉಪ್ಪು ಹಾಕಿದ್ದೇನೆ ನಾನು. ನೀವು ಫ್ರಿಜ್ಜಲ್ಲಿ ಇಡುವ ಹಾಗಿದ್ದರೆ ಉಪ್ಪು ಹಾಕೋದು ಬೇಡ. ಬೆಳಿಗ್ಗೆ ನಿಮಗೆ ಎಷ್ಟು ಹಿಟ್ಟು ಬೇಕು ತೆಗೆದು ಉಪ್ಪು ಹಾಕಿ ಮಾಡ್ಕೊಳ್ಬಹುದು. 2 ಚಮಚ ಸಕ್ಕರೆ ಹಾಕಿದ್ದೇನೆ. ದೋಸೆಗೆ ಒಳ್ಳೆ ಬಣ್ಣ ಬರ್ತದೆ, ಅದಕ್ಕೋಸ್ಕರ. ಈ ರೀತಿ ನೋಡಿ ಚೆನ್ನಾಗಿ ಬಡ್ದು ಮಿಕ್ಸ್ ಮಾಡಿ ಫರ್ಮೆಂಟ್ ಆಗಲಿಕ್ಕಂತ ಇಡಬೇಕು. ರಾತ್ರಿ ಇಡೀ ನಾನು ಫರ್ಮೆಂಟ್ ಆಗಲಿಕ್ಕೆ ಇಟ್ಟಿದ್ದೇನೆ. ಮರುದಿನ ಬೆಳಗ್ಗೆ ತೆಗೆದು ನೋಡಿದರೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅರ್ಧ ಪಾತ್ರೆಯಷ್ಟು ಸಹ ಇರಲಿಲ್ಲ ಹಿಟ್ಟು, ಆದರೆ ಚೆನ್ನಾಗಿ ಉಬ್ಬಿ ಬಂದಿದೆ. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ನೋಡಿ ಚೆನ್ನಾಗಿ ಉಬ್ಬಿ ಬಂದಿದೆ. ಅಷ್ಟೇ ಅಲ್ಲ, ಸ್ವಲ್ಪ ಹಿಟ್ಟು ದಪ್ಪ ಸಹ ಆಗಿದೆ. ಇದಕ್ಕೀಗ ನಾನು ತುಂಬ ದಪ್ಪ ಇರುವ ಕಾರಣ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೇನೆ. ನೋಡಿ, ತುಂಬ ದಪ್ಪ ಇದೆ ಅಲ್ಲ, ಒಂದು ಅರ್ಧ ಲೋಟದಷ್ಟು ನೀರು ಹಾಕಬೇಕು. ದೋಸೆ ಕ್ರಿಸ್ಪಾಗಿ ಬರ್ತದೆ ಆಗ. ಮತ್ತು ಸೋಡಾ ಹುಡಿ ಆಗಲಿ ಈನೋ ಆಗಲಿ ಏನು ಹಾಕುವ ಅಗತ್ಯ ಇಲ್ಲ. ಒಂದು ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಬೋದು. ಚಟ್ನಿಗೆ 1/2 ಕಪ್ಪಿನಷ್ಟು ಫ್ರೆಶ್ ತೆಂಗಿನ ತುರಿ, ಒಂದು ದೊಡ್ಡ ತುಂಡು ಶುಂಠಿ, ಕಾಯಿ ಮೆಣಸು ಮತ್ತು ಕೊತ್ತಂಬರಿ ಸೊಪ್ಪಿನ ದಂಟು. ನೋಡಿ, ಸಣ್ಣ ತುಂಡು ಈರುಳ್ಳಿ ಸಾಕು. ಇದು ಹತ್ತಿರದಿಂದ ತೋರಿಸೋದ್ರಿಂದಾಗಿ ದೊಡ್ಡದಾಗಿ ಕಾಣ್ತಾ ಉಂಟು ನಿಮಗೆ. ಸ್ವಲ್ಪ ಹುಳಿ ಹಾಕಿ ಇದನ್ನು ತುಂಬ ನುಣ್ಣಗೆ ಸಲ್ಲ, ಸ್ವಲ್ಪ ತರಿಯಾಗಿ ರುಬ್ಬಿ ತೆಗೆದ್ರೆ ಚಟ್ನಿ ರೆಡಿ ಆಯಿತು. ಈ ರೀತಿಯ ಚಟ್ನಿ ಒಳ್ಳೆ ರುಚಿಯಾಗಿರ್ತದೆ. ಹುರಿಗಡಲೆ ಬೇಕಿದ್ದರೆ 1-2 ಚಮಚ ಹಾಕ್ಕೊಳ್ಬಹುದು, ನಾನು ಹಾಕಲಿಲ್ಲ. ಇದಕ್ಕೊಂದು ತೆಂಗಿನ ಎಣ್ಣೆಯ ಒಗ್ಗರಣೆ. ತೆಂಗಿನ ಎಣ್ಣೆಗೆ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಹಾಕಿ ಒಗ್ಗರಣೆ ಹಾಕಿದ್ದೇನೆ ನಾನು. ಬೇರೆ ಏನು ಅದಕ್ಕೆ ಹಾಕಲಿಲ್ಲ. ಜೀರಿಗೆ, ಕಾಯಿ ಮೆಣಸೆಲ್ಲ ಕಟ್ ಮಾಡಿಲ್ಲ ಅಂದರೆ ಹಾಕ್ತೇನೆ ಒಂದೊಂದು ಸಲ. ಈಗ ಏನು ಹಾಕದೆ ಖಾಲಿ ಒಗ್ಗರಣೆ ಹಾಕಿದ್ದೇನೆ. ಚಟ್ನಿ ತುಂಬ ರುಚಿಯಾಗಿದೆ, ಹಾಗಾಗಿ ಇದಕ್ಕೆ ಜೀರಿಗೆ ಎಲ್ಲ ಹಾಕುವ ಅಗತ್ಯ ಇಲ್ಲ. ಚಟ್ನಿ ಸಹ ರೆಡಿ ಆಯಿತು. ಈಗ ದೋಸೆ ಮಾಡುವ. ಕೊತ್ತಂಬರಿ ಕಾಳನ್ನು ನಾನಿಲ್ಲಿ ಒಂದು ಸಲ ಚೆನ್ನಾಗಿ ಬಿಸಿ ಮಾಡಿದ್ದೇನೆ. ಬಿಸಿ ಮಾಡಿದ ನಂತರ ಸ್ವಲ್ಪ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇದನ್ನು ಬೇಯಿಸಬೇಕು. ಸುತ್ತ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಳ್ಬಹುದು, ಹಾಕದೆ ಸಹ ಮಾಡಬಹುದು ದೋಸೆಯನ್ನು. ಹೊರಗೆ ಕ್ರಿಸ್ಪಾಗಿದ್ದು ಒಳಗೆ ಸಾಫ್ಟಾಗಿರ್ತದೆ. ನಾನು ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿಯನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಇದು ಎಕ್ಸ್ಟ್ರಾ ಟೇಸ್ಟ್ ಬರಲಿ ಅಂತ. ನೀವು ಸಹ ಒಂದು ಸಲ ಹಾಕಿ ಈ ರೀತಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರ್ತದೆ. ಅಷ್ಟೇ ಅಲ್ಲ, ಆರೋಗ್ಯಕ್ಕೂ ಕೂಡ ಒಳ್ಳೆಯದಿದು. ನೋಡಿ, ದೋಸೆ ಒಂದು ರೆಡಿ ಆಯಿತು. ಹೊರಗೆ ಚೆನ್ನಾಗಿ ಕ್ರಿಸ್ಪಾಗಿ ಬಂದಿದೆ. ಅಷ್ಟೇ ಅಲ್ಲ, ದೋಸೆ ತೆಗೀಲಿಕ್ಕೆ ಸಹ ಕಷ್ಟ ಏನಿಲ್ಲ. ಇನ್ನೂ ಸ್ವಲ್ಪ ಕ್ರಿಸ್ಪಾಗಿ ಬೇಕಿದ್ದರೆ ಮಾಡಿಕೊಳ್ಬಹುದು. ಸಕ್ಕರೆ ಹಾಕಿದ್ರಿಂದ ದೋಸೆಯ ಬಣ್ಣ ಚೆನ್ನಾಗಿ ಬಂದಿದೆ. ಮತ್ತು ಜೋಳದ ದೋಸೆ ತುಂಬ ಬಿಳಿಯಾಗಿರುವುದಿಲ್ಲ, ಸ್ವಲ್ಪ ಬಣ್ಣ ಮಸ್ಕಾಗಿಯೇ ಇರ್ತದೆ. ನೋಡಿ, ಇದೇ ರೀತಿ ತೆಳುವಾದ ದೋಸೆ ಮಾಡ್ಬೋದು ಅಥವಾ ದಪ್ಪ ದೋಸೆ ಸಹ ಮಾಡಬಹುದು. ನಾನು ತೆಳುವಾಗಿಯೇ ಮಾಡ್ತಾಯಿದ್ದೇನೆ, ಕ್ರಿಸ್ಪಾದರೆ ಚೆನ್ನಾಗಿ ಬರ್ತದೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಲೈಕ್ ಬಟನನ್ನು ಇನ್ನೂ ಪ್ರೆಸ್ ಮಾಡಿಲ್ವಾ? ಖಂಡಿತ ಪ್ರೆಸ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡಿದರೆ ನಾಳೆ ನಾನು ಹಾಕುವ ನೆಕ್ಸ್ಟ್ ವಿಡಿಯೋ ನಿಮಗೆ ತಕ್ಷಣ ನೋಡಲಿಕ್ಕೆ ಸಿಗ್ತದೆ. ಸರಿ, ಹಾಗಾದರೆ ನೋಡಿದ್ರಲ್ಲ ಇವತ್ತಿನ ರೆಸಿಪಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ.